ವೆಲ್ಕಮ್ ಬ್ಯಾಕ್. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಲಿ, ತದನಂತರ ನಾವು ಯಾವ ತರ ಟಕ್ಕರ್ ಕೊಡಬೇಕು, ಫೈಟ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಲಿಸ್ಟ್ ರಿಲೀಸ್ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇತ್ತಲ್ಲ, ಸರಿಯಾಗಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಈಗ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಕೆಲ ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರನೇ ವಿನಯ್ ಕುಲಕರ್ಣಿಗೆ ಡಿಕೆ ಶಿವಕುಮಾರ್ ಬುಲಾವನ್ನ ಕೊಟ್ಟಿದ್ದಾರೆ. ಈಗ ಶಿಗ್ಗಾವಿ ಕ್ಷೇತ್ರದಿಂದ ವಿನಯ್ ಕುಲಕರ್ಣಿ ಅವರಿಗೆ ಸಿಎಂ ಎದುರಾಳಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಕಬಹುದು ಅನ್ನೋ ಲೆಕ್ಕಾಚಾರಗಳು ಇತ್ತು. ಸೆಕೆಂಡ್ ಲಿಸ್ಟ್ ಅಲ್ಲಿ ರಿಲೀಸ್ ಆಗಬಹುದು ಅಂತ ಇತ್ತು. ಆದ್ರೆ ಶಿಗ್ಗಾವಿ ಇನ್ನೂ ಕೂಡ ಖಾಲಿ ಬಿಟ್ಟಿದ್ದಾರೆ. ಅಂದ್ರೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಅದು ಅನೌನ್ಸ್ ಆಗುವಂತ ನಿರೀಕ್ಷೆಗಳಿರೋದ್ರಿಂದ ಈಗ ಪ್ರಬಲ ಅಭ್ಯರ್ಥಿಗಳನ್ನ ಶಿಗ್ಗಾವಿಯಲ್ಲಿ ಹಾಕೋದು, ಅಂದ್ರೆ ವಿನಯ್ ಕುಲಕರ್ಣಿ ಅವ್ರನ್ನ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ವಿರುದ್ಧ ಪ್ರಬಲ ಅಭ್ಯರ್ಥಿ ಹಾಕೋದು. ಪದ್ಮನಾಭನಗರವನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕಾರಣ ಇಷ್ಟೇ, ಯಾಕಂದ್ರೆ ನಿನ್ನೆ ಅರುಣ್ ಸಿಂಗ್ ಅವರು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಡಿಕೆ ಶಿವಕುಮಾರ್ ಅವರ ಎದುರಾಳಿಯಾಗಿ ಕನಕಪುರದಲ್ಲಿ ಆರ್ ಅಶೋಕ್ ಅವರನ್ನ ನಿಲ್ಲಿಸ್ತಾ ಇದ್ದೀವಿ, ಡಿಕೆ ಶಿವಕುಮಾರ್ ಸೋಲು ಖಚಿತ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೋಸ್ಕರ ಪದ್ಮನಾಭನಗರದಲ್ಲೂ ಆರ್ ಅಶೋಕ್ಗೆ ಟಕ್ಕರನ್ನ ಕೊಡೋದಕ್ಕೆ ಪ್ರಬಲ ಅಭ್ಯರ್ಥಿಯನ್ನ ಹಾಕಬೇಕು, ಆರ್ ಅಶೋಕ್ ಅವರನ್ನ ಪದ್ಮನಾಭನಗರಕ್ಕೆ ಸೀಮಿತಗೊಳಿಸಬೇಕು, ಅಲ್ಲಿ ಕಟ್ ಹಾಕಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗೆ ಈಗ ಮಾತುಕತೆಗೆ ಮುಂದಾಗಿದ್ದಾರೆ. ಶಿಗ್ಗಾವಿಯಿಂದ ಬಹುತೇಕ ವಿನಯ್ ಕುಲಕರ್ಣಿ ಅವರನ್ನೇ ಕಣಕ್ಕಿಳಿಸುವಂತ ಸಾಧ್ಯತೆಗಳು ಇರಬಹುದು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈಗ ತುರ್ತಾಗಿ ಒಂದು ಬುಲಾವ್ ಕೊಟ್ಟಿದ್ದಾರೆ. ಈ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಈಗ ಟಾರ್ಗೆಟ್ ಮಾಡಿರೋದು 3 ಕ್ಷೇತ್ರಗಳನ್ನ. ಒಂದು ಶಿಗ್ಗಾವಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಮತ್ತೊಂದು ಚಿಕ್ಕಮಗಳೂರು, ಸಿಟಿ ರವಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ, ಮತ್ತೊಂದು ಪದ್ಮನಾಭನಗರ. ಪದ್ಮನಾಭನಗರ ರೀಸನ್ ಏನು ಅಂತಂದ್ರೆ ನಿನ್ನೆ ಲಿಸ್ಟ್ ರಿಲೀಸ್ ಆದಾಗ ಕನಕಪುರ ವಿನಯ್ ಕುಲಕರ್ಣಿ ಅವರಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಈಗಾಗಲೇ ತಮಗೆ ಟಿಕೆಟ್ ಘೋಷಣೆ ಆಗಿದೆ. ಧಾರವಾಡದಿಂದ ತಾವು ಸ್ಪರ್ಧೆ ಮಾಡಬೇಕಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತಾವು ಅಭ್ಯರ್ಥಿ ಹೆಸರಲ್ಲಿ ತಮಗೆ ಘೋಷಣೆಯನ್ನು ಮಾಡಿದೆ. ಈಗಾಗಲೇ ನೀವು ಈ ಧಾರವಾಡ ಜಿಲ್ಲೆಗೆ ನಿರ್ಬಂಧ ಇದ್ರೂ ಕೂಡ ಟಿಕೆಟ್ ಅನ್ನು ಪಡೆಯುವ ಮುಖಾಂತರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರ. ಇದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಪ್ರಬಲ ಅಭ್ಯರ್ಥಿಗಳನ್ನ ಹಾಕಬೇಕು ಬಿಜೆಪಿಯ ಅಭ್ಯರ್ಥಿಗಳ ಮುಂದೆ ಅಂತ ಹೇಳಿ ಚರ್ಚೆ ಆಗ್ತಿರುವಂತದ್ದು. ಹಾಗಾಗಿ ಸಿಗ್ಗಾಮಿಯಲ್ಲಿ ಏನು ಬಸವರಾಜ ಬೊಮ್ಮಾಯಿ ವಿರುದ್ಧ ವಿನಯ್ ಕುಲಕರ್ಣಿ ಹಾಕಿದ್ರೆ ಅದು ಸ್ಪರ್ಧೆ ಬಹಳಷ್ಟು ಕಠಿಣವಾಗಿರುತ್ತೆ ಬೊಮ್ಮಾಯಿಗೆ ಅನ್ನೋ ಚರ್ಚೆ ಆರಂಭ ಆಗಿರುವಂತದ್ದು. ಹಾಗಾಗಿ ಈ ಬೊಮ್ಮಾಯಿ ಅವರ ವಿರುದ್ಧ ತಾವು ಸ್ಪರ್ಧೆ ಮಾಡಲಿಕ್ಕೆ ಹೈಕಮಾಂಡ್ ಹೇಳಿದ್ರೆ ತಾವು ಸಿದ್ಧರಾಗಿದ್ದೀರಾ? ನಾವು ಹೈಕಮಾಂಡ್ ಹೇಳಿದ್ರೆ 100% ನಾ ಹೋಗತ್ತೇನೆ. ಬಟ್ ನನ್ನ ಕ್ಷೇತ್ರ ಬಿಟ್ಕೊಡಂಗಿಲ್ಲ. ನನ್ನ ಕ್ಷೇತ್ರ ನಾನಿಲ್ಲ ಅವನು. ಯಾಕಂದ್ರೆ ಇವತ್ತಾಲೆ ಕೋರ್ಟಿಗೆ ನನ್ನ ಅರ್ಜಿಯನ್ನು ಸಲ್ಲಿಸಿದ್ದೀನಿ. ನನಗೆ ಕೋರ್ಟ್ ಇವತ್ತು ನ್ಯಾಯಾಂಗದ ಮ್ಯಾಗ ನನಗೆ ವಿಶ್ವಾಸ ಇದೆ. ನನ್ನ ಚುನಾವಣೆಗೆ ನನ್ನ ಬಿಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಚುನಾವಣೆವರೆಗೂ ನಾನು ಕೇಳಿದ್ದೇನೆ. ಚುನಾವಣೆ ಮುಗಿಯವರೆಗೂ ನನಗೆ ಅವಕಾಶ ಅಷ್ಟರ ಕೊಡಿ ಅಂತ ಕೇಳಿದ್ದೇನೆ. ನಂಗೆ ಚುನಾವಣೆ ಮುಗಿ ಮಟ್ಟ ಕೊಡ್ಬೋದು ಅನ್ನುವಂಥ ಭರವಸೆ ನನ್ನ ಮ್ಯಾಗ ಒಂದು ವಿಶ್ವಾಸ ಇಟ್ಕೊಂಡಿದ್ದೀನಿ ಇವತ್ತು ನ್ಯಾಯಾಂಗದ ಮೇಲೆ. ಹಾಗಾಗಿ ನನ್ನ ಚುನಾವಣೆ ನಂಗೆ ಅಲ್ಲಿ ಕೊಟ್ಟರೆ ನಾ ಹೋಗ್ತೀನಿ. ನನ್ನ ಕ್ಷೇತ್ರ ಅಂತೂ ನಾನು ಬಿಟ್ಕೊಡಂಗಿಲ್ಲ. ಯಾಕಂದ್ರೆ ಆ ಜನ ನಾನು ನನ್ನ ಮ್ಯಾಗ ಇವತ್ತು ನಾ ಇಲ್ಲ ಅಂದ್ರೂ ಕೂಡ ನನ್ನ ಪರ ಮನೆಯೊಳಗೆ ಎಲ್ಲ ನನ್ನ ಹಿರಿಯರಾಗ್ಲಿ ಯುವಕರಾಗ್ಲಿ ಎಲ್ಲ ನನ್ನ ತಾಯಿಂದಿರಾಗ್ಲಿ ಅಷ್ಟರು ಸಾಕಷ್ಟು ಫೈಟ್ ಮಾಡತ್ತಾರ. ಇವತ್ತು ನಾ ಇಲ್ಲ ಅಂದ್ರೂ ಅಷ್ಟೊಂದು ಹೋರಾಟ ಮಾಡುವಂತ ಸಹಜವಾದಂತ ಮಾತಲ್ಲ. ಇವತ್ತು ನಾ ಕ್ಷೇತ್ರಕ್ಕೆ ಹೋಗೋದನ್ನ 2 ವರ್ಷ ಅಲ್ಲ 3 ವರ್ಷ ಆಗ್ಬಂತು. ನಿಯರಿಂಗ್ 3 ಇಯರ್ಸ್ ಆದ್ರೂ ಇವತ್ತಿಗೂ ನಾ ಕ್ಷೇತ್ರಕ್ಕೆ ಹೋಗ್ಬಿಟ್ಟಿಲ್ಲ. ನನಗೆ ಯಾಕಂದ್ರೆ ನಾನು ಇವತ್ತು ಕೇಳ್ಕೊಂಡೇನಿ ಕೋರ್ಟಿಗೆ, ನನ್ನ ಜನರನ್ನ ನಾ ಭೇಟಿ ಆಗ್ಬೇಕು, ನನ್ ಬಿಡ್ರಿ ಅವಕಾಶ ಕೊಡ್ರಿ ಅಂತ ಕೇಳಿನಿ. ಇವತ್ತು ಕೋರ್ಟ್ ಏನ್ ನಿರ್ಣಯ ಕೊಡುತ್ತೆ ನಾನು ನೋಡ್ತೀನಿ. ತಾವು ಯಾವಾಗ್ಲೂ ಒಂದು ಮಾತು ಹೇಳ್ತೀರಾ, ನಾನು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಗೆ ಮುಖ್ಯಮಂತ್ರಿ ವಿರುದ್ಧ ಪ್ರಬಲ ಅಭ್ಯರ್ಥಿ ಇಲ್ಲ. ಹಾಗಾಗಿ ವಿನಯ್ ಕುಲಕರ್ಣಿ ತಾವು ಹೋಗಿ ಸ್ಪರ್ಧೆ ಮಾಡಬೇಕು, ಗೆದ್ದು ಬರ್ಬೇಕಂತ ಹೇಳಿದ್ರೆ ತಾವು ತಯಾರಿದ್ದೀರಾ? ಕಾಂಗ್ರೆಸ್ನ ಮಾತು ಕೇಳಲಿಕ್ಕೆ ತಯಾರಿದ್ದೀರಾ? ಯಸ್, 100% ರೆಡಿ ಇದೀನಿ. ಕಾಂಗ್ರೆಸ್ ಪಕ್ಷ ಹೇಳಿದ್ರೆ 200% ರೆಡಿ ಇದೀನಿ. ಹೋಗಿಸಿದ್ದೆ ಸರ್, ಒಂದು ಸುದ್ದಿ ಎಲ್ಲ ಒಂದ್ ಕಡೆ ಬಿಜೆಪಿಯ ಪ್ರಬಲ ಲಿಂಗಾಯತ ಅಭ್ಯರ್ಥಿಗಳ ವಿರುದ್ಧ ಕಾಂಗ್ರೆಸ್ನ ಲಿಂಗಾಯತ ಪ್ರಬಲ ಅಭ್ಯರ್ಥಿಗಳು ಹಾಕಬಾರದು ಅಂತ ಹೇಳಿ ಏನಾದ್ರು ವೀರಶೈವ ಲಿಂಗಾಯತ ಮಹಾಸಭಾದಿಂದ ತಮಗೇನೋ ಸೂಚನೆ ಬಂದಿದ್ಯಾ? ಶಾಮನೂರ್ ಶಿವಶಂಕರಪ್ಪ ಕರೆ ಮಾಡಿ ತಾವು ಬೊಮ್ಮಾಯಿ ವಿರುದ್ಧ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರಾ? ಇಂಪಾಸಿಬಲ್. ಯಾವತ್ತು ಶಾಮನೂರ್ ಸಾಹೇಬ್ರ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಹಿರಿಯರವರು ನನಗೇನು ಯಾರು ನನಗೆ ಅಂತ ಕಾಲ್ ನಮ್ಮ ಸಮಾಜದಿಂದ ಯಾರು ಹೇಳಿಲ್ಲ ನನಗೆ. ವಿನಯ್ ಕುಲಕರ್ಣಿ ಅವರು ಸಿಗ್ಗಾವಿಯಲ್ಲಿ ಸ್ಪರ್ಧೆ ಮಾಡುವ ಎಲ್ಲ ಚಾಕಚಕ್ಯತೆ ಇದೆ. ತಾವು ಎಂತ ಸವಾಲು ಕೂಡ ತಯಾರಾಗಿದ್ದೀರಾ? 100% ನೋಡ್ರಿ, ರಾಜಕಾರಣ ಅದು. ಇವತ್ತು ಅವ್ರು ಮಾಡಕತ್ತಿದ್ದು ರಾಜಕಾರಣ ಅಲ್ವಾ? ನನ್ನ ಮ್ಯಾಗ ಮಾಡಿದ್ದೀನಿ ಏನಿದೆ? ಇಷ್ಟೆಲ್ಲ ನನಗೆ ತ್ರಾಸ ಕೊಟ್ಟಿದ್ದೇನೆ, ತ್ರಾಸ ಕೊಟ್ಟಿದ್ದಾರೆ ಯಾರು? ನಿಮ್ಗೆ ಅನ್ಸುತ್ತಾ ವಿನಯ್ ಕುಲಕರ್ಣಿ ಒಬ್ಬ ಮಲ್ರ ಅನಿಸ್ತೇನ? ಆ ಮಲ್ರ ಊರಾಗಿದ್ನ ನಾನು. ಕೊಲೆಗಡ ಅಂತಾರಲ್ಲ, ನಾನು ಯಾರು ಊರಾಗರಿದ್ನ? ಯಾವ್ದನ್ನೋ ತಂದು ನಮ್ಮ ಮ್ಯಾಗ ಹಾಕ್ತಾರಂತಂದ್ರೆ ನಮಗೂ ಎಷ್ಟು ನೋವು ಇರ್ತೈತಿ, ಎಷ್ಟು ಹರ್ಟ್ ಆಗತ್ತೆ ನಮ್ಗೆ. ಅದಕ್ಕೆಲ್ಲ ಭಯ ಬೀಳೋ ಪ್ರಶ್ನೆನೇ ಇಲ್ಲ. ಎಲ್ಲಿಂದ ನಾ ಭಯ ಬೀಳಿ? ಏನ್ ಭಯ ಬೀಳಿ? ಇನ್ನೇನು ಉಳಿದೈತಿ ನಮ್ಮ ಜೀವನದಾಗ? ಮಂದಿ ಕಣ್ಣಾಗ ಎಲ್ಲಾರ ಕಣ್ಣಾಗ ನಾನು ಒಬ್ಬ ಏನೋ ದೊಡ್ಡ ಕೊಲೆಗಡ ಕಣ್ಣು ಅಂತ ತೋರಿಸ್ತಾರಲ್ಲ. ನನ್ನ ಜೀವನದಲ್ಲಿ ಇನ್ನೇನು ಉಳಿದಿದೆ ನನಗೆ? ವಿನಯ್ ಕುಲಕರ್ಣಿ ಹಾಗಾದ್ರೆ ಟಾರ್ಗೆಟ್ ಆದ್ರ 100%. ಅದ್ರಾಗ ಯಾರಿಗೂ ಗುರ್ತಿಲ್ಲ. ರಾಜ್ಯಕ್ಕೂ ಗುರ್ತೈತಿ, ನಿಮಗೂ ಗುರ್ತೈತಿ, ಮಾಧ್ಯಮದವ್ರಿಗೂ ಗುರ್ತಿದ್ರು ಕೂಡ ನೀವು ನಮ್ಮನ್ನು ಬಿಂಬಿಸ್ತೀರಿ. ಆ ತರ ಅಂತ ಯಾರು ಕಣ್ಣ ಕಂಡೇನಿ?
ನಾನು ಇಷ್ಟು ಪ್ರಾಣಿ ಸಾಕಿರ್ತೇನೆ, ನನಗೂ ಜೀವನದ ಬಗ್ಗೆ ಬಹಳ ಚಲೋ ಗುರ್ತೈತಿ. ಸಾವಿರಾರು ಪ್ರಾಣಿ ಸಾಕೇನಿ, ಇಡೀ ರಾಜ್ಯದಾಗ ಯಾರು ಸಾಕದಷ್ಟು ಪ್ರಾಣಿಗಳನ್ನ ಸಾಕೇನಿ. ಆ ಹೃದಯವಂತಿಕೆ ನಮ್ಮ ಹತ್ರ ಇದ್ದೇ ಇರ್ತೈತೆ ಅನ್ನೋಂತ ಹೇಳಕ್ ಇಷ್ಟಪಡ್ತೇನೆ. ಟಾರ್ಗೆಟ್ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಭಾರತೀಯ ಜನತಾ ಪಕ್ಷ ನಿಮ್ಮನ್ನು ಟಾರ್ಗೆಟ್ ಮಾಡಿದಂತವರಿಗೆ ಈ ಸಂದರ್ಭದಲ್ಲಿ ಏನ್ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ, ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಎಚ್ಚರಿಕೆ ಇಲ್ಲ ನನಗೆ. ಅದಿದ್ದು ನಿಮ್ಮ ಮುಂದೆ ಹೇಳ್ಕೊಂಡೇನು ಅಷ್ಟೇನ. ಎಚ್ಚರಿಕೆ ಯಾರಿಗೆ, ಅವ್ರಿಗೇನು ಎಚ್ಚರಿಕೆ ಕೊಡೋದೈತಿ? ಇಂಥ ಹೀನಾಯದಂತ ಕೆಲಸಗಳನ್ನು ಮಾಡುವಂತದ್ದು ಬಿಡ್ರಿ ಅಂತ ಅಷ್ಟೇ ನನ್ನ ವಿನಂತಿ. ಇದು ವಿನಯ್ ಕುಲಕರ್ಣಿ ಅವರ ಅಭಿಪ್ರಾಯ. ಯಾವುದೇ ಗೆಳೆಯರು ಕೂಡ ಹೈಕಮಾಂಡ್ ಸಿಗ್ಗಾವಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ನಾನು ಸ್ಪರ್ಧೆ ಮಾಡ್ಲಿಕ್ಕೆ ಸಿದ್ಧ ಎಂಬ ಮಾತನ್ನ ನ್ಯೂಸ್ 18 ಕನ್ನಡ ಬಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಯೋಗೀಶ್ವರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.